ಪ್ಯಾಬ್ಲೋ ಎಸ್ಕೋಬಾರ್ ತಪ್ಪಿಸ್ಕೊಂಡ್ಬಿಡ್ತಾನೆ. ಅಲ್ಲಿಂದ ತಪ್ಪಿಸ್ಕೊಂಡು ಈ ಕೊಲಂಬಿಯಾದಲ್ಲಿನೇ ಯಾವುದೋ ಒಂದು ಸಣ್ಣ ಮನೆ ಒಳಗಡೆ ಹೋಗಿ ಇವನು ಬಚ್ಚಿಟ್ಕೊಂತಾನೆ. ಆಮೇಲೆ ಪ್ಯಾಬ್ಲೋ ಎಸ್ಕೋಬಾರಿನ ವಿಷಯ ಹೊರಗಡೆ ಎಲ್ಲೂ ಬರೋದಿಲ್ಲ. ಇದನ್ನೆಲ್ಲ ಆಗಿ 16 ತಿಂಗಳು ನಂತರ ಪ್ಯಾಬ್ಲೋ ಎಸ್ಕೋಬಾರ್ ಅವರ ಕುಟುಂಬಕ್ಕೆ ಫೋನ್ ಮಾಡ್ತಾನೆ. ಈ ಫೋನ್ನ ಮಾಡಿದಾಗ ಆ ಸೆಲ್ ಫೋನ್ ಟವರ್ನ ಟ್ರ್ಯಾಕ್ ಮಾಡಿ ಈ ಕೊಲಂಬಿಯನ್ ಗೌರ್ಮೆಂಟ್ ಮತ್ತು ಅಮೇರಿಕನ್ ಗೌರ್ಮೆಂಟ್ ಇಬ್ಬರು ಸೇರಿ ಆ ಪ್ಯಾಬ್ಲೋ ಎಸ್ಕೋಬಾರ್ ಇರುವ ಆ ಏರಿಯಾಗೆ ಹೋಗ್ತಾರೆ. ಮಿಲಿಟರಿ ಯೂನಿಟ್ ತಗೊಂಡು ಆ ಮನೆಗೆ ಹೋಗ್ತಾರೆ. ಅಲ್ಲಿ ಪ್ಯಾಬ್ಲೋ ಎಸ್ಕೋಬಾರ್ ಇರೋ ವಿಷಯ ಗೊತ್ತಾಗುತ್ತೆ. ಅಲ್ಲಿ ಮಿಲಿಟರಿ ಯೂನಿಟ್ಸ್ ಮತ್ತು ಪ್ಯಾಬ್ಲೋ ಎಸ್ಕೋಬಾರ್ ಅವ್ರ ಜೊತೆ ಇರುವ ಗಾರ್ಡ್ಸ್ ಜೊತೆ ಗನ್ ಫೈರಿಂಗ್ ನಡೆಯುತ್ತೆ. ಆ ಗನ್ ಫೈರಿಂಗಲ್ಲಿ ಎಷ್ಟೊಂದು ಜನ ಸತ್ತು ಹೋಗ್ತಾರೆ. ಅಲ್ಲಿರುವ ಒಬ್ಬ ಪೊಲೀಸ್ ಆಫೀಸರು ಈ ಪ್ಯಾಬ್ಲೋ ಎಸ್ಕೋಬಾರ್ ಕಾಲ್ಗೆ ಶೂಟ್ ಮಾಡಿಬಿಡ್ತಾನೆ. ಇದನ್ನೆಲ್ಲ ಆಗಿ ತುಂಬ ಹೊತ್ತು ಗನ್ ಫೈರಿಂಗ್ ನಡೆಯುತ್ತೆ. ಆಮೇಲೆ ಗನ್ ಫೈರಿಂಗ್ ಎಲ್ಲ ನಿಂತ ಮೇಲೆ ಆ ಪೊಲೀಸ್ ಆಫೀಸರ್ ಒಳಗಡೆ ರೂಮ್ ಒಳಗಡೆ ಹೋಗಿ ನೋಡಿದಾಗ ಪ್ಯಾಬ್ಲೋ ಎಸ್ಕೋಬಾರ್ ನೆತ್ತಿಗೆ ತಲೆಗೆ ಬುಲೆಟ್ ತಾಗಿರುತ್ತೆ. ಅಲ್ಲಿರೋ ಪೊಲೀಸ್ ಆಫೀಸರ್ ಎಲ್ಲರೂ ಹೇಳ್ತಾರೆ, ನಾನು ಪ್ಯಾಬ್ಲೋ ಎಸ್ಕೋಬಾರ್ ಕಾಲ್ಗೆ ಶೂಟ್ ಮಾಡಿದ್ದು, ನನ್ನ ತಲೆಗೆ ಗುಂಡೇಟು ಹೊಡಿಲಿಲ್ಲ ಅಂತ. ಅವನೇ ಶೂಟ್ ಮಾಡಿಕೊಂಡು ಸತ್ತೋಗವನೇ ಅಂತ ಹೇಳಿ ಒಂದು ನಿರ್ಧಾರ ಮಾಡಿಕೊಂಡು ಅವನ ಬಾಡಿನ ತಗೊಂಡು ಹೋಗ್ತಾನೆ.